ಡಾಕ್ಟರ್ ಪೆಟ್ರಿಷಿಯಾ ಕೊಲಾರ್ಡ್ ಅವರ ಗುಡ್ ಬೈ ನೆಗೆಟಿವಿಟಿ, ಸಕಾರಾತ್ಮಕ ಜೀವನಕ್ಕೆ ಒಂದು ದಾರಿದೀಪ. ನಮಸ್ಕಾರ. ನಮ್ಮ ಆಲೋಚನೆಗಳೇ ನಮ್ಮ ಬದುಕಿನ ಶಿಲ್ಪಿಗಳು ಎಂಬ ಮಾತಿದೆ. ಆದರೆ ಇಂದಿನ ವೇಗದ ಓಟದಲ್ಲಿ ನಮಗೇ ಅರಿವಿಲ್ಲದಂತೆ ನಕಾರಾತ್ಮಕತೆ ಎಂಬ ಕಳೆ ನಮ್ಮ ಮನಸ್ಸಿನ ತೋಟದಲ್ಲಿ ಬೆಳೆದು ಬಿಡುತ್ತದೆ. ನನ್ನಿಂದ ಇದು ಸಾಧ್ಯವೇ? ಜಗತ್ತು ಯಾಕೆ ಹೀಗಿದೆ? ಎಂಬ ಪ್ರಶ್ನೆಗಳು ನಮ್ಮನ್ನು ಕುಗ್ಗಿಸುತ್ತಿರಬಹುದು. ಇಂತಹ ಸಂದರ್ಭದಲ್ಲಿ ಕತ್ತಲ ಕೋಣೆಯಲ್ಲಿ ಬೆಳಗಿದ ಸಣ್ಣ ದೀಪದಂತೆ ಆಶಾದಾಯಕವಾಗಿ ಕಾಣುವುದೇ ಡಾಕ್ಟರ್ ಪೆಟ್ರಿಷಿಯಾ ಕೊಲಾರ್ಡ್ ಅವರ ಗುಡ್ ಬೈ ನೆಗೆಟಿವಿಟಿ ಎಂಬ ಅದ್ಭುತ ಕೃತಿ. ಈ ಪುಸ್ತಕವು ಕೇವಲ ಉಪದೇಶಗಳ ಕಟ್ಟುನಿಟ್ಟಲ್ಲ, ಬದಲಾಗಿ ನಮ್ಮ ಮನಸ್ಸಿನ ನಕಾರಾತ್ಮಕ ಜಾಲವನ್ನು ಕತ್ತರಿಸಿ ಆತ್ಮವಿಶ್ವಾಸದ ಹೊಸ ಲೋಕಕ್ಕೆ ನಮ್ಮನ್ನು ಕೈ ಹಿಡಿದು ನಡೆಸುವ ಒಂದು ಪ್ರಾಯೋಗಿಕ ಕೈಪಿಡಿ. ಇಂದಿನ ಒತ್ತಡದ ಜಗತ್ತಿನಲ್ಲಿ ನಾವು ಪ್ರತಿದಿನ 10 ಸವಾಲುಗಳನ್ನು ಎದುರಿಸುತ್ತೇವೆ. ಈ ಸವಾಲುಗಳ ನಡುವೆ ನಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಆವರಿಸುವುದು ಸಹಜ. ಆದರೆ ಈ ನಕಾರಾತ್ಮಕತೆಯನ್ನು ಗುರುತಿಸುವುದು ಹೇಗೆ ಮತ್ತು ಅದನ್ನು ಮೆಟ್ಟಿ ನಿಂತು ಸದಾ ಸಂತೋಷದಿಂದ ಇರುವುದು ಹೇಗೆ ಎಂಬುದನ್ನು ಕ್ವಿನ್ ಕೊಲಾರ್ಡ್ ಅವರು ಅತ್ಯಂತ ಸರಳವಾಗಿ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಬನ್ನಿ, ಸಕಾರಾತ್ಮಕ ಜೀವನದತ್ತ ದಾರಿದೀಪವಾಗಬಲ್ಲ ಈ ಪುಸ್ತಕದ ಒಳನೋಟಗಳನ್ನು ತಿಳಿಯೋಣ. 1. ನಕಾರಾತ್ಮಕತೆಯ ಮೂಲವನ್ನು ಅರ್ಥ ಮಾಡಿಕೊಳ್ಳುವುದು. ಸ್ನೇಹಿತರೆ, ನಾವು ಏಕೆ ಯಾವಾಗಲೂ ಕೆಟ್ಟದ್ದನ್ನೇ ಹೆಚ್ಚು ಯೋಚಿಸುತ್ತೇವೆ? ಶುಭ್ರವಾದ ಬಿಳಿ ಹಾಳೆಯ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ದರೆ ನಮ್ಮ ಕಣ್ಣು ಮೊದಲು ಆ ಚುಕ್ಕೆಯನ್ನೇ ಹುಡುಕುತ್ತದಲ್ಲವೇ? ನಮ್ಮ ಮನಸ್ಸಿನ ಸ್ಥಿತಿಯೂ ಅಷ್ಟೇ. ಇದಕ್ಕೆ ಕ್ವಿನ್ ಕೊಲಾರ್ಡ್ ಅವರು ಕೆಲವು ಆಸಕ್ತಿದಾಯಕ ಕಾರಣಗಳನ್ನು ನೀಡುತ್ತಾರೆ. ಮೊದಲನೆಯದಾಗಿ, ಇದು ನಮ್ಮ ಮಿದುಳಿನ ರಕ್ಷಣಾ ತಂತ್ರ. ಲಕ್ಷಾಂತರ ವರ್ಷಗಳ ಹಿಂದೆ ಕಾಡಿನಲ್ಲಿ ಬದುಕುವಾಗ ಪೊದೆಯ ಹಿಂದೆ ಹುಲಿ ಇರಬಹುದು ಎಂದು ಭಯಪಡುವುದು ಮನುಷ್ಯನ ಪ್ರಾಣ ಉಳಿಸುತ್ತಿತ್ತು. ಅಂದಿನ ಆ ಹುಲಿಯ ಭಯ ಇಂದಿನ ಆಧುನಿಕ ಜಗತ್ತಿನಲ್ಲಿ ಆರ್ಥಿಕ ಸಂಕಷ್ಟ ಅಥವಾ ಟೀಕೆಗಳ ರೂಪದಲ್ಲಿ ನಮ್ಮನ್ನು ಕಾಡುತ್ತಿದೆ. ಮಿದುಳು ಇಂದಿಗೂ ಇವುಗಳನ್ನು ಪ್ರಾಣಾಪಾಯ ಎಂದೇ ಭಾವಿಸಿ ಆತಂಕ ಸೃಷ್ಟಿಸುತ್ತದೆ. ಎರಡನೆಯದಾಗಿ, ನಮ್ಮ ಮನಸ್ಸಿನ ಪೂರ್ವಾಗ್ರಹ. ನಮಗೆ 10 ಒಳ್ಳೆಯ ವಿಷಯಗಳು ನಡೆದರೂ ಯಾರೋ ಒಬ್ಬರು ಮಾಡಿದ ಸಣ್ಣ ಟೀಕೆ ದಿನಗಟ್ಟಲೆ ನಮ್ಮನ್ನು ಕಾಡುತ್ತದೆ. ಇದರ ಜೊತೆಗೆ ಬಾಲ್ಯದ ಕಹಿ ನೆನಪುಗಳು, ಸದಾ ಇತರರೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳುವ ಸ್ವಭಾವ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ನಮ್ಮ ಅತೃಪ್ತಿಯನ್ನು ಹೆಚ್ಚಿಸುತ್ತಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ, ಒಂದು ವೇಳೆ ಹೀಗಾದರೆ ಎಂಬ ನಡೆಯದ ಘಟನೆಗಳ ಬಗ್ಗೆ ಅತಿಯಾಗಿ ಯೋಚಿಸುವುದು, ಓವರ್ ಥಿಂಕಿಂಗ್, ನಮ್ಮನ್ನು ನಕಾರಾತ್ಮಕ ಸುಳಿಗೆ ಸಿಲುಕಿಸುತ್ತದೆ. ಹಾಗಾದರೆ ಈ ಸುಳಿಯಿಂದ ಹೊರಬರುವುದು ಹೇಗೆ? ಇಲ್ಲಿವೆ ನೋಡಿ ಕೆಲವು ಸರಳ ಸೂತ್ರಗಳು. ನಿಮ್ಮ ಆಲೋಚನೆಯನ್ನು ಪ್ರಶ್ನಿಸಿ. ಯಾವುದೇ ನಕಾರಾತ್ಮಕ ಯೋಚನೆ ಬಂದಾಗ ಇದು ನಿಜವೇ ಅಥವಾ ಬರೀ ನನ್ನ ಕಲ್ಪನೆಯೇ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಸಕಾರಾತ್ಮಕ ದೃಢೀಕರಣ, ಪಾಸಿಟಿವ್ ಅಫಿರ್ಮೇಷನ್. ನಾನು ಸಮರ್ಥ, ಇಂದಿನ ದಿನ ಚೆನ್ನಾಗಿರುತ್ತದೆ ಎಂಬ ಸಕಾರಾತ್ಮಕ ಮಾತುಗಳನ್ನು ಪದೇ ಪದೇ ಹೇಳಿಕೊಳ್ಳಿ. ಇದು ನಿಮ್ಮ ಸುಪ್ತ ಪ್ರಜ್ಞೆಯ ಮನಸ್ಸನ್ನು ಜಾಗೃತಗೊಳಿಸಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ವಿರಾಮ ನೀಡಿ. ಅತಿಯಾದ ಸುದ್ದಿ ಮತ್ತು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರವಿದ್ದು ಪ್ರಕೃತಿಯೊಂದಿಗೆ ಅಥವಾ ಇಷ್ಟವಾದ ಹವ್ಯಾಸದೊಂದಿಗೆ ಸಮಯ ಕಳೆಯಿರಿ. ನೆನಪಿಡಿ, ನಕಾರಾತ್ಮಕತೆಯನ್ನು ಅಳಿಸುವುದು ಕಷ್ಟವೇನಲ್ಲ. ಅದಕ್ಕೆ ಬೇಕಿರುವುದು ಕೇವಲ ಒಂದು ಸಣ್ಣ ಜಾಗೃತ ಬದಲಾವಣೆ ಅಷ್ಟೇ. 2. ಆಲೋಚನೆಗಳ ಮೇಲೆ ನಿಗಾ ಇಡಿ, ಮೈಂಡ್ಫುಲ್ನೆಸ್. ಸ್ನೇಹಿತರೆ, ನಕಾರಾತ್ಮಕತೆಯನ್ನು ಗೆಲ್ಲಲು ಕ್ವಿನ್ ಕೊಲಾರ್ಡ್ ಅವರು ಹೇಳುವ ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಅದು ಮೈಂಡ್ಫುಲ್ನೆಸ್ ಅಥವಾ ಮನಸ್ಸಿನ ಅರಿವು. ಇದನ್ನೇ ನಾವು ಸರಳವಾಗಿ ಜಾಗೃತವಾಗಿರುವುದು ಎನ್ನಬಹುದು. ನಮ್ಮ ಮನಸ್ಸಿನಲ್ಲಿ ದಿನಕ್ಕೆ ಸಾವಿರಾರು ಆಲೋಚನೆಗಳು ಬಂದು ಹೋಗುತ್ತವೆ. ಆದರೆ ಅವುಗಳಲ್ಲಿ ಯಾವುದು ನಮಗೆ ಬೇಕು, ಯಾವುದು ಬೇಡ ಎಂಬ ಅರಿವು ನಮಗಿದೆಯೇ? ಈ ಅರಿವನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂಬುದಕ್ಕೆ ಪುಸ್ತಕದಲ್ಲಿ ಕೆಲವು ಸರಳ ಸೂತ್ರಗಳಿವೆ. ಮೊದಲನೆಯದಾಗಿ, ಸಾಕ್ಷಿ ಪ್ರಜ್ಞೆ. ಯಾವುದಾದರೂ ಕೆಟ್ಟ ಆಲೋಚನೆ ಬಂದಾಗ ಅದನ್ನು ತಡೆಯಲು ಹೋಗಬೇಡಿ ಅಥವಾ ಅದಕ್ಕಾಗಿ ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಡಿ. ಬದಲಾಗಿ ಆಕಾಶದಲ್ಲಿ ತೇಲುವ ಮೋಡಗಳನ್ನು ನೋಡುವಂತೆ ನಿಮ್ಮ ಆಲೋಚನೆಗಳನ್ನು ಕೇವಲ ಗಮನಿಸಿ. ಓಹೋ, ಈಗ ನನ್ನ ಮನಸ್ಸಿನಲ್ಲಿ ಒಂದು ಆತಂಕದ ಆಲೋಚನೆ ಸುಳಿಯುತ್ತಿದೆ ಎಂದು
ನಿಮಗೆ ನೀವೇ ಹೇಳಿಕೊಳ್ಳಿ. ಯಾವಾಗ ನೀವು ನಿಮ್ಮ ಆಲೋಚನೆಯನ್ನು ಗಮನಿಸಲು ಶುರು ಮಾಡುತ್ತೀರೋ ಆಗಲೇ ಅದರ ಪ್ರಭಾವ ನಿಮ್ಮ ಮೇಲೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಎರಡನೆಯದಾಗಿ, ಉಸಿರಾಟದ ಕಡೆಗೆ ಗಮನಹರಿಸಿ. ಮನಸ್ಸು ವಿಪರೀತ ಆತಂಕಕ್ಕೆ ಒಳಗಾದಾಗ ಅಥವಾ ನಕಾರಾತ್ಮಕತೆಯ ಸುಳಿಗೆ ಸಿಲುಕಿದಾಗ ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಕಡೆಗೆ ಗಮನ ನೀಡಿ. ಈ ಕ್ಷಣದಲ್ಲಿ ನೀವು ಉಸಿರು ತೆಗೆದುಕೊಳ್ಳುತ್ತಿರುವುದು ಮಾತ್ರ ಸತ್ಯ. ಹೀಗೆ ಮಾಡುವುದರಿಂದ ಗಾಬರಿಗೊಂಡ ಮನಸ್ಸು ಮತ್ತೆ ಹತೋಟಿಗೆ ಬರುತ್ತದೆ. ಮೂರನೆಯದಾಗಿ, ವರ್ತಮಾನದಲ್ಲಿ ಬದುಕುವುದು. ನಮ್ಮ ಹೆಚ್ಚಿನ ನಕಾರಾತ್ಮಕ ಆಲೋಚನೆಗಳು ಒಂದೋ ಕಳೆದು ಹೋದ ಭೂತಕಾಲದ ಬಗ್ಗೆ ಇರುತ್ತವೆ, ಇಲ್ಲವೇ ಬಾರದ ಭವಿಷ್ಯದ ಆತಂಕದ ಬಗ್ಗೆ ಇರುತ್ತವೆ. ಆದರೆ ಕ್ವಿನ್ ಕೊಲಾರ್ಡ್ ಅವರು ಹೇಳುವಂತೆ ಶಾಂತಿ ಇರುವುದು ಈ ಕ್ಷಣದಲ್ಲಿ ಮಾತ್ರ. ಈ ಕ್ಷಣದಲ್ಲಿ ನೀವು ಮಾಡುತ್ತಿರುವ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಮಾಡಿ. ಹೀಗೆ ನಮ್ಮ ಮನಸ್ಸಿನ ತೋಟಕ್ಕೆ ನಾವೇ ಕಾವಲುಗಾರರಾದಾಗ ನಕಾರಾತ್ಮಕತೆಯ ಕಳೆಗಳು ಅಲ್ಲಿ ಬೆಳೆಯಲು ಸಾಧ್ಯವೇ ಇಲ್ಲ, ಅಲ್ಲವೇ? ನಕಾರಾತ್ಮಕತೆಯನ್ನು ತಡೆಯುವ ಇನ್ನೂ ಕೆಲವು ಪ್ರಾಯೋಗಿಕ ಕ್ರಮಗಳ ಬಗ್ಗೆ ತಿಳಿಯೋಣ. 3. ಕೃತಜ್ಞತಾ ಮನೋಭಾವ, ಗ್ರ್ಯಾಟಿಟ್ಯೂಡ್. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಇರುವ ಅತ್ಯಂತ ದೊಡ್ಡ ಆಯುಧ ಯಾವುದು ಗೊತ್ತೇ? ಅದುವೇ ಕೃತಜ್ಞತೆ ಅಥವಾ ಧನ್ಯವಾದ ಅರ್ಪಿಸುವ ಗುಣ. ಕ್ವಿನ್ ಕೊಲಾರ್ಡ್ ಅವರು ತಮ್ಮ ಗುಡ್ ಬೈ ನೆಗೆಟಿವಿಟಿ ಪುಸ್ತಕದಲ್ಲಿ ಒಂದು ಅದ್ಭುತ ಮಾತು ಹೇಳುತ್ತಾರೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಅತೃಪ್ತಿ ಪಡುವುದನ್ನು ನಿಲ್ಲಿಸಿ. ನಮ್ಮ ಬಳಿ ಈಗಾಗಲೇ ಇರುವ ಸಣ್ಣ ಪುಟ್ಟ ವಿಷಯಗಳಿಗೂ ಬೆಲೆ ಕೊಡಲು ಶುರು ಮಾಡಿದಾಗ ನಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ಉತ್ತಮ ಆರೋಗ್ಯ, ನಮಗಾಗಿ ಮಿಡಿಯುವ ಪ್ರೀತಿಪಾತ್ರರು, ಇಂದಿನ ಊಟ, ಹೀಗೆ ನಮಗೆ ಸಿಕ್ಕಿರುವ ಪ್ರತಿಯೊಂದು ಸೌಲಭ್ಯವನ್ನು ಗೌರವಿಸುವುದೇ ನಿಜವಾದ ಕೃತಜ್ಞತೆ. ಇದನ್ನು ರೂಢಿಸಿಕೊಳ್ಳಲು ಲೇಖಕರು ಕೆಲವು ಸುಲಭ ಉಪಾಯಗಳನ್ನು ನೀಡಿದ್ದಾರೆ. ಮೊದಲನೆಯದು ಕೃತಜ್ಞತಾ ದಿನಚರಿ, ಗ್ರ್ಯಾಟಿಟ್ಯೂಡ್ ಜರ್ನಲ್. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಅಂದು ನಡೆದ ಕನಿಷ್ಠ 3 ಒಳ್ಳೆಯ ವಿಷಯಗಳನ್ನು ಒಂದು ಡೈರಿಯಲ್ಲಿ ಬರೆಯುವ ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ಮೆದುಳಿಗೆ ಕೆಟ್ಟದ್ದಕ್ಕಿಂತ ಹೆಚ್ಚಾಗಿ ಒಳ್ಳೆಯದನ್ನು ಹುಡುಕುವಂತೆ ತರಬೇತಿ ನೀಡುತ್ತದೆ. ಎರಡನೆಯದು, ಸವಾಲುಗಳನ್ನು ನೋಡುವ ದೃಷ್ಟಿ ಬದಲಿಸಿ. ಯಾವುದಾದರೂ ಕಷ್ಟ ಬಂದಾಗ ನನ್ನ ಜೀವನ ಯಾಕೆ ಹೀಗಿದೆ ಎಂದು ದೂರುವ ಬದಲು ಈ ಸವಾಲು ನನಗೆ ಏನು ಕಲಿಸುತ್ತಿದೆ ಎಂದು ಯೋಚಿಸಿ ನೋಡಿ. ಪ್ರತಿ ಕಷ್ಟದ ಹಿಂದೆಯೂ ಒಂದು ಪಾಠ ಅಡಗಿರುತ್ತದೆ ಎಂಬುದು ಕೃತಜ್ಞತೆಯ ಒಂದು ಭಾಗ. ಮೂರನೆಯದಾಗಿ, ಧನ್ಯವಾದ ಹೇಳಲು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ಮೌಲ್ಯ ತಂದವರಿಗೆ, ನಿಮಗೆ ಸಹಾಯ ಮಾಡಿದವರಿಗೆ ಮನಃಪೂರ್ತಿಯಾಗಿ ಧನ್ಯವಾದ ಹೇಳಿ. ಈ ಒಂದು ಪುಟ್ಟ ಮಾತು ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವುದಲ್ಲದೆ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ಹೀಗೆ ಕೃತಜ್ಞತೆಯಿಂದ ಬದುಕುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ, ರಾತ್ರಿ ನೆಮ್ಮದಿಯ ನಿದ್ರೆ ಬರುತ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನೆನಪಿಡಿ, ಸಂತೋಷವಾಗಿರುವವರು ಕೃತಜ್ಞರಾಗಿರುವುದಿಲ್ಲ, ಬದಲಾಗಿ ಕೃತಜ್ಞರಾಗಿರುವವರು ಮಾತ್ರ ಸದಾ ಸಂತೋಷವಾಗಿರುತ್ತಾರೆ. 4. ಸುತ್ತಮುತ್ತಲಿನ ಪರಿಸರ ಮತ್ತು ಜನರ ಪ್ರಭಾವ. ಸ್ನೇಹಿತರೆ, ಒಂದು ಪ್ರಸಿದ್ಧ ಮಾತಿದೆ, ನೀವು ಅತಿ ಹೆಚ್ಚು ಸಮಯ ಯಾರ ಜೊತೆ ಕಳೆಯುತ್ತೀರೋ ಅವರಂತೆಯೇ ನೀವು ಬದಲಾಗುತ್ತೀರಿ. ಹೌದು, ನಮ್ಮ ಆಲೋಚನೆಗಳ ಮೇಲೆ ನಮ್ಮ ಸುತ್ತಮುತ್ತಲಿರುವ ಜನರು ಮತ್ತು ವಾತಾವರಣ ಅತಿ ದೊಡ್ಡ ಪರಿಣಾಮ ಬೀರುತ್ತದೆ. ಕ್ವಿನ್ ಕೊಲಾರ್ಡ್ ಅವರು ನಕಾರಾತ್ಮಕವಾಗಿ ಯೋಚಿಸುವವರನ್ನು ಎನರ್ಜಿ ವ್ಯಾಂಪೈರ್ಸ್ ಎಂದು ಕರೆಯುತ್ತಾರೆ. ಇವರು ಯಾರು ಗೊತ್ತೇ? ಸದಾ ದೂರು ಹೇಳುವವರು, ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವವರು ಮತ್ತು ಇತರರ ಬಗ್ಗೆ ಗಾಳಿ ಸುದ್ದಿ ಅಥವಾ ಗಾಸಿಪ್ ಹರಡುವವರು. ಇಂತಹವರ ಜೊತೆಗಿದ್ದರೆ ನಮ್ಮ ಮನಸ್ಸಿನ ಸಕಾರಾತ್ಮಕ ಶಕ್ತಿಯೂ ಅರಿವಿಲ್ಲದಂತೆ ಬರಿದಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ಯಾರು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೋ, ಹೊಸ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೋ ಅವರ ಒಡನಾಟವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕೇವಲ ಜನರಷ್ಟೇ ಅಲ್ಲ, ನೀವು ವಾಸಿಸುವ ಅಥವಾ ಕೆಲಸ ಮಾಡುವ ಜಾಗವೂ ನಿಮ್ಮ ಮನಸ್ಥಿತಿಯನ್ನು ರೂಪಿಸುತ್ತದೆ. ಅಸ್ತವ್ಯಸ್ತವಾಗಿರುವ ಮೇಜು ಅಥವಾ ಗೊಂದಲಮಯವಾದ ಕೊಠಡಿ ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಅದೇ ರೀತಿ ದಿನವಿಡೀ ಮೊಬೈಲ್ನಲ್ಲಿ ಕೆಟ್ಟ ಸುದ್ದಿಗಳು ಅಥವಾ ಇತರರ ಪರಿಪೂರ್ಣ ಜೀವನವನ್ನು ನೋಡುವುದರಿಂದ ನಮ್ಮಲ್ಲಿ ಅಸೂಯೆ ಮತ್ತು ಆತಂಕ ಮನೆ ಮಾಡುತ್ತದೆ. ಹಾಗಾದರೆ ಒಂದು ಸಕಾರಾತ್ಮಕ ಪರಿಸರವನ್ನು ನಾವು ನಿರ್ಮಿಸಿಕೊಳ್ಳುವುದು ಹೇಗೆ
ಇಲ್ಲಿವೆ ಸರಳ ದಾರಿಗಳು. ಒಂದು, ಗಡಿಗಳನ್ನು ಗುರುತಿಸಿ. ನಕಾರಾತ್ಮಕ ಮಾತುಗಳನ್ನು ಆಡುವವರಿಂದ ಸೌಜನ್ಯದಿಂದಲೇ ದೂರವಿರಿ. ಎಲ್ಲರಿಗೂ ಹೌದು ಎನ್ನುವ ಅಗತ್ಯವಿಲ್ಲ. ನಿಮ್ಮ ಮನಸ್ಸಿನ ಶಾಂತಿಗಾಗಿ ಕೆಲವು ಕಡೆ ಬೇಡ ಎನ್ನಲೇಬೇಕಾಗುತ್ತದೆ. 2, ಅಚ್ಚುಕಟ್ಟುತನ. ನಿಮ್ಮ ಕೆಲಸದ ಜಾಗವನ್ನು ಪ್ರತಿದಿನ ಕೇವಲ 5 ನಿಮಿಷ ಸ್ವಚ್ಛಗೊಳಿಸಿ. ಶುಚಿಯಾದ ಜಾಗ ಮತ್ತು ನೈಸರ್ಗಿಕ ಗಾಳಿ ಬೆಳಕು ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. 3, ಸ್ಫೂರ್ತಿದಾಯಕ ವಾತಾವರಣ. ನಿಮ್ಮ ಮನೆಯ ಗೋಡೆಯ ಮೇಲೆ ಅಥವಾ ಮೊಬೈಲ್ನ ವಾಲ್ಪೇಪರ್ನಲ್ಲಿ ನಿಮಗೆ ಇಷ್ಟವಾದ ಸ್ಫೂರ್ತಿದಾಯಕ ವಾಕ್ಯ ಅಥವಾ ಸುಂದರ ಚಿತ್ರಗಳನ್ನು ಇರಿಸಿಕೊಳ್ಳಿ. ನೆನಪಿಡಿ, ಹೊರಗಿನ ಜಗತ್ತನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಆರಿಸಿಕೊಳ್ಳುವ ಅಧಿಕಾರ ಖಂಡಿತ ನಮ್ಮ ಕೈಲಿದೆ. 5, ಸ್ವಯಂ ಪ್ರೀತಿ ಮತ್ತು ಕರುಣೆ, ಸೆಲ್ಫ್ ಕಂಪ್ಯಾಷನ್. ಸ್ನೇಹಿತರೆ, ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋಣ. ನಕಾರಾತ್ಮಕತೆಯನ್ನು ಬುಡ ಸಮೇತ ಕಿತ್ತೆಸೆಯುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಯಾವುದು ಗೊತ್ತೇ? ಅದುವೇ ಸ್ವಯಂ ಪ್ರೀತಿ ಅಥವಾ ತನ್ನ ಮೇಲಿನ ಕರುಣೆ. ನಾವು ಸಾಮಾನ್ಯವಾಗಿ ಜಗತ್ತಿನ ಬಗ್ಗೆ ತುಂಬ ದಯೆ ತೋರುತ್ತೇವೆ, ಬೇರೆಯವರ ತಪ್ಪುಗಳನ್ನು ಕ್ಷಮಿಸುತ್ತೇವೆ. ಆದರೆ ನಮ್ಮ ವಿಚಾರ ಬಂದಾಗ ಮಾತ್ರ ತುಂಬಾ ಕಠಿಣವಾಗಿ ಬಿಡುತ್ತೇವೆ. ಕ್ವಿನ್ ಕೊಲಾರ್ಡ್ ಅವರು ಹೇಳುವಂತೆ, ನಾವು ನಮಗೆ ನಾವೇ ಒಬ್ಬ ಒಳ್ಳೆಯ ಸ್ನೇಹಿತರಾಗುವುದು ಬಹಳ ಮುಖ್ಯ. ಮೊದಲನೆಯದಾಗಿ ನಿಮ್ಮನ್ನು ನೀವು ಕ್ಷಮಿಸಿ. ನಾವೆಲ್ಲರೂ ಮನುಷ್ಯರು, ತಪ್ಪು ಮಾಡುವುದು ಸಹಜ. ಆದರೆ ಮಾಡಿದ ಒಂದು ತಪ್ಪನ್ನೇ ನೆನೆದು ದಿನವಿಡೀ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳಬೇಡಿ. ನಿಮ್ಮ ಅತ್ಯಂತ ಆಪ್ತ ಗೆಳೆಯ ತಪ್ಪು ಮಾಡಿದಾಗ ನೀವು ಹೇಗೆ ಸಮಾಧಾನ ಮಾಡುತ್ತೀರೋ ಹಾಗೆಯೇ ನಿಮಗೂ ಸಮಾಧಾನ ಮಾಡಿಕೊಳ್ಳಿ. 2ನೇಯದಾಗಿ, ಪರಿಪೂರ್ಣತೆಯ ಹಠ ಬೇಡ. ನಾವು ಎಲ್ಲದರಲ್ಲೂ 100ಕ್ಕೆ 100 ಪರಿಪೂರ್ಣವಾಗಿರಬೇಕು, ಪರ್ಫೆಕ್ಟ್ ಎಂದು ಹಠ ಹಿಡಿಯಬೇಡಿ. ಸೋಲು ಅಥವಾ ಹಿನ್ನಡೆಗಳು ನಿಮ್ಮ ವ್ಯಕ್ತಿತ್ವದ ಅಂತ್ಯವಲ್ಲ, ಬದಲಾಗಿ ಅವು ಕಲಿಕೆಯ ಹಾದಿಗಳು. ನಾನು ದಡ್ಡ ಅಥವಾ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಎನ್ನುವ ಹಣೆಪಟ್ಟಿಗಳನ್ನು ನಿಮ್ಮ ಮೇಲೆ ನೀವೇ ಹಚ್ಚಿಕೊಳ್ಳಬೇಡಿ. ಬದಲಾಗಿ ನಾನು ಪ್ರಯತ್ನಿಸುತ್ತಿದ್ದೇನೆ, ನಾನು ಕಲಿಯುತ್ತಿದ್ದೇನೆ ಎಂದು ಸಕಾರಾತ್ಮಕವಾಗಿ ಮಾತನಾಡಿಕೊಳ್ಳಿ. 3ನೇಯದಾಗಿ, ನಿಮಗಾಗಿ ಸಮಯ ಮೀಸಲಿಡಿ. ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಸ್ವಾರ್ಥವಲ್ಲ, ಅದು ನಿಮ್ಮ ಹಕ್ಕು. ಇಷ್ಟವಾದ ಒಂದು ಕಪ್ ಕಾಫಿ ಕುಡಿಯುವುದು, ಮೌನವಾಗಿ ಕುಳಿತುಕೊಳ್ಳುವುದು ಅಥವಾ ನಿಮ್ಮ ಮೆಚ್ಚಿನ ಸಂಗೀತ ಕೇಳುವುದು ಕೂಡ ಸ್ವಯಂ ಪ್ರೀತಿಯೇ. ಇಂದಿನಿಂದಲೇ ಒಂದು ಸಣ್ಣ ಅಭ್ಯಾಸ ಶುರು ಮಾಡೋಣ. ಪ್ರತಿದಿನ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡಾಗ ನಿಮ್ಮ ಯಾವುದಾದರೂ ಒಂದು ಒಳ್ಳೆಯ ಗುಣವನ್ನು ಮೆಚ್ಚಿಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿದರೆ ಈ ಜಗತ್ತು ತಾನಾಗಿಯೇ ಸುಂದರವಾಗಿ ಕಾಣಲು ಶುರುವಾಗುತ್ತದೆ. ಕ್ವಿನ್ ಕೊಲಾರ್ಡ್ ಅವರ ಈ ಗುಡ್ ಬೈ ನೆಗೆಟಿವಿಟಿ ಪುಸ್ತಕದ ಹಾದಿಯಲ್ಲಿ ಸಾಗುತ್ತಾ ನಕಾರಾತ್ಮಕತೆಯನ್ನು ದೂರವಿಟ್ಟು ಸಕಾರಾತ್ಮಕ ಬದುಕನ್ನು ಕಟ್ಟಿಕೊಳ್ಳೋಣ. 6, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ. ಸ್ನೇಹಿತರೆ, ನಿಮಗೆ ಗೊತ್ತೇ, ನಮ್ಮ ದೇಹ ಮತ್ತು ಮನಸ್ಸು ಒಂದೇ ನಾಣ್ಯದ 2 ಮುಖಗಳು ಇದ್ದಂತೆ. ನಮ್ಮ ದೇಹ ಸುಸ್ತಾಗಿದ್ದರೆ ಮನಸ್ಸು ಉತ್ಸಾಹದಿಂದ ಇರಲು ಹೇಗೆ ಸಾಧ್ಯ? ಕ್ವಿನ್ ಕೊಲಾರ್ಡ್ ಅವರು ತಮ್ಮ ಗುಡ್ ಬೈ ನೆಗೆಟಿವಿಟಿ ಪುಸ್ತಕದಲ್ಲಿ ಈ 2ರ ನಡುವಿನ ಅದ್ಭುತ ಬಾಂಧವ್ಯವನ್ನು ಸುಂದರವಾಗಿ ವಿವರಿಸಿದ್ದಾರೆ. ಮೊದಲನೆಯದಾಗಿ, ಚಲನೆಯೇ ಮದ್ದು. ಯಾವಾಗ ನಾವು ವ್ಯಾಯಾಮ ಮಾಡುತ್ತೇವೋ ಅಥವಾ ನಡೆಯುತ್ತೇವೋ ಆಗ ನಮ್ಮ ಮಿದುಳಿನಲ್ಲಿ ಎಂಡೋರ್ಫಿನ್ ಎಂಬ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಇವುಗಳನ್ನು ಫೀಲ್ ಗುಡ್ ಹಾರ್ಮೋನ್ಗಳು ಎಂದು ಕರೆಯುತ್ತಾರೆ. ಇವು ನೈಸರ್ಗಿಕವಾಗಿಯೇ ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ದಿನಕ್ಕೆ ಕೇವಲ 20 ನಿಮಿಷಗಳ ನಡಿಗೆ ಕೂಡ ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಓಡಿಸಬಲ್ಲದು. 2ನೇಯದಾಗಿ, ನಿದ್ರೆಯ ಶಕ್ತಿ. ಸರಿಯಾದ ನಿದ್ರೆ ಇರದಿದ್ದರೆ ಮಿದುಳು ಬೇಗ ಆಯಾಸಗೊಳ್ಳುತ್ತದೆ. ಆಗ ಸಣ್ಣ ಸಣ್ಣ ವಿಷಯಗಳಿಗೂ ಸಿಟ್ಟು ಅಥವಾ ಕಿರಿಕಿರಿ ಉಂಟಾಗುವುದು ಸಹಜ. ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ಗಾಢ ನಿದ್ದೆ ಮಾಡುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಮಾತ್ರವಲ್ಲ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. 3ನೇಯದಾಗಿ, ನಮ್ಮ ಆಹಾರ ಮತ್ತು ಮನಸ್ಥಿತಿ. ನಾವು ತಿನ್ನುವ ಆಹಾರಕ್ಕೂ ನಮ್ಮ ಆಲೋಚನೆಗೂ ನೇರ ಸಂಬಂಧವಿದೆ. ಅತಿಯಾದ ಸಕ್ಕರೆ ಅಥವಾ ಸಂಸ್ಕರಿಸಿದ ಆಹಾರವು ತಕ್ಷಣಕ್ಕೆ ಶಕ್ತಿ ನೀಡಿದರೂ ನಂತರ ಮಾನಸಿಕ ಆಯಾಸಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸಮತೋಲಿತ ಆಹಾರ ಸೇವನೆ ಸಕಾರಾತ್ಮಕವಾಗಿರಲು ಅತ್ಯಗತ್ಯ. ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ನಮ್ಮ ದೇಹದ ಭಾಷೆ, ಬಾಡಿ ಲ್ಯಾಂಗ್ವೇಜ್. ನೀವು ಭುಜಗಳನ್ನು ಕುಗ್ಗಿಸಿ ಕುಳಿತುಕೊಂಡರೆ
ಅರಿವಿಲ್ಲದಂತೆ ನಿರುತ್ಸಾಹ ಆವರಿಸುತ್ತದೆ. ಅದೇ ನೀವು ನೇರವಾಗಿ ನಿಮಿರಿ ಕುಳಿತುಕೊಂಡರೆ ತಕ್ಷಣವೇ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮತ್ತು ಶಕ್ತಿ ತುಂಬಿಕೊಳ್ಳುತ್ತದೆ. ಒಂದು ಪುಟ್ಟ ಸಲಹೆ: ಯಾವಾಗಲಾದರೂ ನಿಮಗೆ ಅತಿಯಾದ ನಕಾರಾತ್ಮಕ ಆಲೋಚನೆಗಳು ಕಾಡಿದರೆ ಒಂದೇ ಕಡೆ ಕುಳಿತುಕೊಳ್ಳಬೇಡಿ. ಎದ್ದು ಸ್ವಲ್ಪ ದೂರ ನಡೆದಾಡಿ ಅಥವಾ ಒಂದು ಲೋಟ ತಣ್ಣೀರು ಕುಡಿಯಿರಿ. ನೆನಪಿಡಿ, ದೇಹದ ಸ್ಥಿತಿ ಬದಲಾದಾಗ ಮನಸ್ಸಿನ ಸ್ಥಿತಿಯೂ ಬದಲಾಗುತ್ತದೆ. ಆರೋಗ್ಯಕರ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸು ಇರಲು ಸಾಧ್ಯ, ಅಲ್ಲವೇ? ಪುಸ್ತಕದ ಮುಖ್ಯ ಅಂಶಗಳು, ಬುಲೆಟ್ ಪಾಯಿಂಟ್ಸ್. ದೂರುವುದನ್ನು ನಿಲ್ಲಿಸಿ. ದೂರುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ, ಬದಲಾಗಿ ಅದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಕ್ಷಣದಲ್ಲಿ ಬದುಕಿ. ಭೂತಕಾಲದ ಪಶ್ಚಾತ್ತಾಪ ಮತ್ತು ಭವಿಷ್ಯದ ಆತಂಕ ನಕಾರಾತ್ಮಕತೆಗೆ ಮೂಲ. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಶಾಂತಿ ನೀಡುತ್ತದೆ. ಮಾಧ್ಯಮಗಳ ಮಿತಿ. ಸದಾ ಕೆಟ್ಟ ಸುದ್ದಿಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ನಮ್ಮಲ್ಲಿ ಅತೃಪ್ತಿ ಮೂಡಿಸುತ್ತದೆ. ಇದನ್ನು ನಿಯಂತ್ರಣದಲ್ಲಿಡಿ. ಅಪಜಯವನ್ನು ಪಾಠವಾಗಿ ನೋಡಿ. ಸೋಲು ಎಂಬುದು ಕೊನೆಯಲ್ಲ, ಅದು ಯಶಸ್ಸಿನತ್ತ ಒಂದು ಮೆಟ್ಟಿಲು. ಉಪಸಂಹಾರ: ಗುಡ್ ಬೈ ನೆಗೆಟಿವಿಟಿ ಕೇವಲ ಒಂದು ಪುಸ್ತಕವಲ್ಲ, ಅದು ಒಂದು ಜೀವನ ಶೈಲಿ. ನಕಾರಾತ್ಮಕತೆ ಎಂಬುದು ಒಂದು ಮೋಡವಿದ್ದಂತೆ. ಅದು ಸೂರ್ಯನನ್ನು ಮರೆ ಮಾಡಬಹುದು, ಆದರೆ ಸೂರ್ಯನ ಅಸ್ತಿತ್ವವನ್ನೇ ಅಳಿಸಲು ಸಾಧ್ಯವಿಲ್ಲ. ನಮ್ಮೊಳಗಿನ ಸಕಾರಾತ್ಮಕ ಸೂರ್ಯನನ್ನು ಮತ್ತೆ ಪ್ರಕಾಶಿಸುವಂತೆ ಮಾಡುವುದು ನಮ್ಮ ಕೈಯಲ್ಲೇ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಗುಡ್ ಬೈ ನೆಗೆಟಿವಿಟಿ ಕೇವಲ ಓದಿ ಮುಗಿಸುವ ಪುಸ್ತಕವಲ್ಲ, ಅದು ಅಳವಡಿಸಿಕೊಳ್ಳಬೇಕಾದ ಜೀವನ ಕ್ರಮ. ನಕಾರಾತ್ಮಕತೆಯನ್ನು ಹೋಗಲಾಡಿಸುವುದು ಎಂದರೆ ಸಮಸ್ಯೆಗಳೇ ಇಲ್ಲದಂತೆ ಬದುಕುವುದಲ್ಲ, ಬದಲಾಗಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸಕಾರಾತ್ಮಕ ದೃಷ್ಟಿಕೋನವನ್ನು ಉಳಿಸಿಕೊಳ್ಳುವುದು ಎಂಬುದನ್ನು ಕ್ವಿನ್ ಕೊಲಾರ್ಡ್ ಮನೋಜ್ಞವಾಗಿ ವಿವರಿಸಿದ್ದಾರೆ. ಮನಸ್ಸಿನ ಶಾಂತಿ ಮತ್ತು ಯಶಸ್ಸನ್ನು ಬಯಸುವ ಪ್ರತಿಯೊಬ್ಬರೂ ಓದಲೇಬೇಕಾದ ಈ ಕೃತಿಯು ನಮ್ಮೊಳಗಿನ ನಕಾರಾತ್ಮಕ ಶತ್ರುವನ್ನು ಗೆದ್ದು ಸಕಾರಾತ್ಮಕ ಮಿತ್ರನನ್ನು ಜಾಗೃತಗೊಳಿಸಲು ಸ್ಫೂರ್ತಿ ನೀಡುತ್ತದೆ. ಬದುಕನ್ನು ಪ್ರೀತಿಸಲು ಕಲಿಯುವವರಿಗೆ ಇದೊಂದು ಅತ್ಯಮೂಲ್ಯ ಉಡುಗೊರೆ. 5 ನಿಮಿಷದ ಮೈಂಡ್ಫುಲ್ನೆಸ್ ಧ್ಯಾನ, ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅತ್ಯಂತ ಸರಳವಾಗಿದ್ದು ನೀವು ಎಲ್ಲಿದ್ದರೂ ಇದನ್ನು ಮಾಡಬಹುದು. ಇದು ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ತಡೆದು ಮನಸ್ಸನ್ನು ಪ್ರಶಾಂತಗೊಳಿಸಲು ಸಹಾಯ ಮಾಡುತ್ತದೆ. 5 ನಿಮಿಷದ ಸರಳ ಧ್ಯಾನ ಕ್ರಮ ಹೀಗಿದೆ. 1ನೇ ನಿಮಿಷ ಸಿದ್ಧತೆ, ಪ್ರಿಪರೇಷನ್. ಶಾಂತವಾದ ಜಾಗದಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ, ನಿಮ್ಮ ಕೈಗಳನ್ನು ತೊಡೆಯ ಮೇಲೆ ಸಡಿಲವಾಗಿ ಇರಿಸಿ. ಸುಮ್ಮನೆ ಒಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. 2ನೇ ನಿಮಿಷ ಉಸಿರಾಟದ ಅರಿವು, ಬ್ರೆತ್ ಅವೇರ್ನೆಸ್. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸಿ. ಉಸಿರು ಒಳಗೆ ಹೋಗುವಾಗ ಮತ್ತು ಹೊರಗೆ ಬರುವಾಗ ಮೂಗಿನ ಹೊಳ್ಳೆಗಳಲ್ಲಿ ಆಗುವ ಸ್ಪರ್ಶವನ್ನು ಗಮನಿಸಿ. ಉಸಿರನ್ನು ನಿಯಂತ್ರಿಸಬೇಡಿ, ಅದು ಸಹಜವಾಗಿರಲಿ. 3ನೇ ನಿಮಿಷ ಆಲೋಚನೆಗಳ ವೀಕ್ಷಣೆ, ವಾಚಿಂಗ್ ಥಾಟ್ಸ್. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬರಬಹುದು. ಕೆಲಸದ ಒತ್ತಡ ಅಥವಾ ಹಳೆಯ ನೆನಪು. ಅದನ್ನು ತಡೆಯಬೇಡಿ. ಓಹೋ, ಒಂದು ಆಲೋಚನೆ ಬಂತು ಎಂದು ಗುರುತಿಸಿ ಅದನ್ನು ಅಲ್ಲಿಗೆ ಬಿಟ್ಟು ಮತ್ತೆ ನಿಮ್ಮ ಗಮನವನ್ನು ಉಸಿರಾಟಕ್ಕೆ ತನ್ನಿ. 4ನೇ ನಿಮಿಷ ದೇಹದ ಸಂವೇದನೆ, ಬಾಡಿ ಸ್ಕ್ಯಾನ್. ನಿಮ್ಮ ತಲೆಯಿಂದ ಪಾದದವರೆಗೆ ದೇಹದ ಪ್ರತಿಯೊಂದು ಭಾಗವನ್ನು ಮನಸ್ಸಿನಲ್ಲೇ ಒಮ್ಮೆ ಗಮನಿಸಿ. ಎಲ್ಲಾದರೂ ಬಿಗಿತವಿದ್ದರೆ ಅದನ್ನು ಸಡಿಲಗೊಳಿಸಿ. ನೀವು ಕುಳಿತಿರುವ ನೆಲ ಅಥವಾ ಕುರ್ಚಿಯ ಸ್ಪರ್ಶವನ್ನು ಅನುಭವಿಸಿ. 5ನೇ ನಿಮಿಷ ಕೃತಜ್ಞತೆ ಮತ್ತು ಮುಕ್ತಾಯ, ಗ್ರ್ಯಾಟಿಟ್ಯೂಡ್. ನಿಮ್ಮ ಜೀವನದಲ್ಲಿರುವ ಒಂದು ಒಳ್ಳೆಯ ವಿಷಯಕ್ಕಾಗಿ ಮನಸ್ಸಿನಲ್ಲೇ ಧನ್ಯವಾದ ಅರ್ಪಿಸಿ. ನಿಧಾನವಾಗಿ ನಿಮ್ಮ ಕೈಗಳನ್ನು ಉಜ್ಜಿಕೊಂಡು ಮುಖಕ್ಕೆ ಸವರಿಕೊಳ್ಳಿ ಮತ್ತು ಮೆಲ್ಲನೆ ಕಣ್ಣುಗಳನ್ನು ತೆರೆಯಿರಿ. ಈ ಧ್ಯಾನದ ಲಾಭ: ಇದು ನಿಮ್ಮನ್ನು ವರ್ತಮಾನ ಅಥವಾ ಪ್ರೆಸೆಂಟ್ ಮೊಮೆಂಟ್ಗೆ ತರುತ್ತದೆ. ಮೆದುಳಿನ ಒತ್ತಡವನ್ನು ಕಡಿಮೆ ಮಾಡಿ ಶಾಂತತೆಯನ್ನು ನೀಡುತ್ತದೆ. ನಕಾರಾತ್ಮಕ ಆಲೋಚನೆಗಳ ಸರಪಳಿಯನ್ನು ಕತ್ತರಿಸುತ್ತದೆ. ಸಕಾರಾತ್ಮಕ ದಿನಚರಿ, ಡೈಲಿ ರೊಟೀನ್ ಪ್ಲ್ಯಾನ್. 1. ಮುಂಜಾನೆ ಬೆಳಗ್ಗೆ 6ರಿಂದ 8. ಎದ್ದ ತಕ್ಷಣ ಕಣ್ಣು ತೆರೆದ ಕೂಡಲೇ ಇಂದು ನನ್ನ ಜೀವನದ ಅತ್ಯಂತ ಸುಂದರ ದಿನ ಎಂಬ ಧನಾತ್ಮಕ ದೃಢೀಕರಣದೊಂದಿಗೆ ದಿನ ಆರಂಭಿಸಿ. 5 ನಿಮಿಷದ ಧ್ಯಾನ. ನಾವು ಹಿಂದೆ ಚರ್ಚಿಸಿದಂತೆ ಉಸಿರಾಟದ ಮೇಲೆ ಗಮನಹರಿಸಿ 5 ನಿಮಿಷ ಧ್ಯಾನ ಮಾಡಿ. ವ್ಯಾಯಾಮ,
ಕನಿಷ್ಠ 15ರಿಂದ 20 ನಿಮಿಷಗಳ ನಡಿಗೆ ಅಥವಾ ಯೋಗ ಮಾಡಿ. ಇದು ಮಿದುಳಿನಲ್ಲಿ ಹ್ಯಾಪಿ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. 2. ಕೆಲಸದ ಸಮಯ ಬೆಳಗ್ಗೆ 9ರಿಂದ ಸಂಜೆ 5. ಯೋಜನೆ: ದಿನದ ಪ್ರಮುಖ 3 ಕೆಲಸಗಳ ಪಟ್ಟಿ ಮಾಡಿ. ಮೈಂಡ್ಫುಲ್ನೆಸ್ ಬ್ರೇಕ್: ಕೆಲಸದ ನಡುವೆ ತುಂಬ ಒತ್ತಡ ಅನಿಸಿದಾಗ 1 ನಿಮಿಷ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನಕಾರಾತ್ಮಕತೆಯಿಂದ ದೂರ: ಸಹೋದ್ಯೋಗಿಗಳೊಂದಿಗೆ ಅಥವಾ ಇತರರೊಂದಿಗೆ ಅನಗತ್ಯ ದೂರುಗಳನ್ನು ಹೇಳುವುದನ್ನು ಅಥವಾ ಕೇಳುವುದನ್ನು ಕಡಿಮೆ ಮಾಡಿ. 3. ಸಂಜೆ 6ರಿಂದ ರಾತ್ರಿ 8ರವರೆಗೆ ಡಿಜಿಟಲ್ ಡಿಟಾಕ್ಸ್: ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ಕನಿಷ್ಠ 1 ಗಂಟೆ ದೂರವಿರಿ. ಹವ್ಯಾಸ: ನಿಮಗೆ ಇಷ್ಟವಾದ ಪುಸ್ತಕ ಓದುವುದು, ಸಂಗೀತ ಕೇಳುವುದು ಅಥವಾ ಕುಟುಂಬದವರೊಡನೆ ಸಮಯ ಕಳೆಯಿರಿ. ಮಲಗುವ ಮುನ್ನ ರಾತ್ರಿ 9:30ರಿಂದ 10ರವರೆಗೆ ಕೃತಜ್ಞತಾ ಲೇಖನ ಗ್ರ್ಯಾಟಿಟ್ಯೂಡ್ ಜರ್ನಲ್: ಅಂದು ನಡೆದ 3 ಒಳ್ಳೆಯ ವಿಷಯಗಳನ್ನು ಒಂದು ಡೈರಿಯಲ್ಲಿ ಬರೆದಿಡಿ. ನಾಳೆಯ ಸಿದ್ಧತೆ: ನಾಳೆಯ ಮುಖ್ಯ ಕೆಲಸಗಳ ಬಗ್ಗೆ ಯೋಚಿಸಿ ನಿಶ್ಚಿಂತೆಯಿಂದ ಮಲಗಿ. ದೈನಂದಿನ ಹೆಲ್ತ್ ಟ್ರ್ಯಾಕರ್ ಪಟ್ಟಿ: ಇದರಲ್ಲಿ ನಡಿಗೆ, ನೀರು ಕುಡಿಯುವುದು, ನಿದ್ರೆ ಮತ್ತು ಧ್ಯಾನದಂತಹ ಪ್ರಮುಖ ಅಂಶಗಳನ್ನು ಸೇರಿಸಲಾಗಿದೆ. ನೀವು ಪ್ರತಿದಿನ ಈ ಕೆಲಸಗಳನ್ನು ಪೂರೈಸಿದಂತೆ ಪಟ್ಟಿಯಲ್ಲಿ ಗುರುತು ಮಾಡಿಕೊಳ್ಳಬಹುದು. ಇದು ನಿಮ್ಮನ್ನು ಆರೋಗ್ಯಕರವಾಗಿ ಮತ್ತು ಸಕಾರಾತ್ಮಕವಾಗಿ ಇರಿಸಲು ಸಹಾಯ ಮಾಡುತ್ತದೆ. ದೈನಂದಿನ ಹೆಲ್ತ್ ಟ್ರ್ಯಾಕರ್: ಬೆಳಗ್ಗೆ 20 ನಿಮಿಷ ನಡಿಗೆ ಅಥವಾ ವ್ಯಾಯಾಮ, ದಿನಕ್ಕೆ ಕನಿಷ್ಠ 3 ಲೀಟರ್ ನೀರು ಕುಡಿಯುವುದು, 7-8 ಗಂಟೆಗಳ ಕಾಲ ನಿದ್ರೆ ಮಾಡುವುದು, ಧ್ಯಾನಕ್ಕಾಗಿ 5 ನಿಮಿಷ ಮೀಸಲಿಡುವುದು, ಸಕ್ಕರೆ ಮತ್ತು ಜಂಕ್ ಫುಡ್ ಸೇವನೆ ಕಡಿಮೆ ಮಾಡುವುದು. ಕತ್ತಲ ಕೋಣೆಯಲ್ಲಿ ಬೆಳಗಿದ ಸಣ್ಣ ದೀಪದಂತೆ ಆಶಾದಾಯಕವಾಗಿ ಕಾಣುವುದೇ ಡಾಕ್ಟರ್ ಪೆಟ್ರಿಷಿಯಾ ಕೊಲಾರ್ಡ್ ಅವರ ಗುಡ್ ಬೈ ನೆಗೆಟಿವಿಟಿ ಎಂಬ ಅದ್ಭುತ ಕೃತಿ.